ನನಗೆ ಗೊತ್ತಿರೋ ಹಾಗೆ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಬ್ಬರು ಸೆಕ್ರೆಟರಿ ಜೈಲಿಗೆ ಹೋಗಿದ್ದು ಗೊತ್ತು ನನಗೆ. ಆ ಸೆಕ್ರೆಟರಿ ಏನು ಬರ್ತಿದ್ದಾರೆ ಅಂತ ಹೇಳ್ಬಿಟ್ರೆ ಮುಖ್ಯಮಂತ್ರಿಯವರ ಆದೇಶದ ಮೇಲೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪಾಪ ನಿಮ್ಗೆ ಗೊತ್ತದಲ್ಲ. ಆ ಸೆಕ್ರೆಟರಿ ಜೈಲಿಗೆ ಹೋದ್ರಲ್ಲ, ಮತ್ತೆ ಹೋದ್ರು ಅವ್ರು ಏನು ಬರ್ತಿದ್ರು ಫೈಲಲ್ಲಿ. ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಗೊತ್ತಿದೆ ನನಗೆ. ಬರೀ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ರೆ ಅವರಿಗೆ ನಿದ್ರೆ ಬರೋದಿಲ್ಲ. ಅವರಿಗೆ ಅಧಿಕಾರ ಬರಬೇಕು. ಅದು ಹಿಂದಿನ ಬಾಗಿಲಿದ್ದಾಗಲಿ ಏನಾದರೂ ಮಾಡಿಬಿಟ್ಟು ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಹೋಗ್ತದೆ ಅಂತ ಸ್ವಲ್ಪ ಅಧಿಕಾರಿಗಳೆಲ್ಲ ಸ್ವಲ್ಪ ಅವ್ರಿಗೆ ಗೌರವ ಕೊಡ್ತಾರೆ ಅಂತ ಇರ್ಬೋದು ಅಂತ. ಅದಕ್ಕೆ ಅದೆಲ್ಲ ಆಗಲೂ ಕನಸಷ್ಟೇ. ನಮ್ಮ ಸರ್ಕಾರ ಭದ್ರವಾಗಿದೆ. 135+1 136 ಜನ ಶಾಸಕರ ಸಂಪೂರ್ಣ ಬೆಂಬಲ ಇದೆ. ಇಡೀ ಕ್ಯಾಬಿನೆಟ್ ಮೊನ್ನೆ ನಾವು ಚೀಫ್ ಮಿನಿಸ್ಟರ್ ಮೇಲೆ ಅಲಿಗೇಷನ್ ಬಂದಾಗ ಚೀಫ್ ಮಿನಿಸ್ಟರ್ ಅವರು ಇರಲಿಲ್ಲ, ನಾವೇ ಎಲ್ಲ ಮಂತ್ರಿಗಳು ಅವ್ರ ಪರವಾಗಿ ನಿಂತುಬಿಟ್ಟು ಅವರೆಲ್ಲ ಮಾಡಿದ ಕಾನೂನು ಪ್ರಕಾರ ಇದೆ ಅಂತ ಹೇಳ್ಬಿಟ್ಟು ಗವರ್ನರ್ಗೆ ನಾವು ಇದು ಕೊಟ್ಟಿದ್ದೀವಿ, ಕ್ಯಾಬಿನೆಟ್ ಡಿಸಿಷನ್.